ಶ್ರೀ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಮತ್ತು ಸಾಮೂಹಿಕ ಉಪನಯನ ಮತ್ತು ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುರುಜಾದೀಶ್ವರ ಮಠದ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿಗಳು ಡಿಸೆಂಬರ್ 7ರಂದು ಅಫ್ಜಲ್ಪುರ ತಾಲೂಕಿನ ಶ್ರೀ ಮುರುಜಾದೀಶ್ವರ ಮಠದ ಶ್ರೀ ಜಗದ್ಗುರು ಶ್ರೀ 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 ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದರು. ಮುರುಜಾದೀಶ್ವರ ಮಠದ ಶತಾಯುಷಿಗಳಾದ ಪರಮ ಪೂಜ್ಯ ಶ್ರೀ 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 ಚಿಕ್ಕೇಂದ್ರ ಮಹಾಸ್ವಾಮಿಗಳ ತುಲಾಭಾರ ಸಹ ಹಮ್ಮಿಕೊಳ್ಳಲಾಗಿದೆ. ಇನ್ನು ಇದಕ್ಕೂ ಮುನ್ನ ಬೆಳಗ್ಗೆ 8 ಗಂಟೆಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮ, ನಂತರ ವಿಶ್ವಕರ್ಮ ಕಲಾಚೇತನ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವು ಗಣ್ಯರಿಗೆ ಸನ್ಮಾನ ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಸೋದರರಾದ ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳು ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರ ಮಹಾಸ್ವಾಮಿಗಳವರಿಗೆ ವಂದನೆಯನ್ನು ಸಮರ್ಪಣೆಯನ್ನು ಮಾಡಿ ಆಗುವಂಥ ಕಾರ್ಯಕ್ರಮ ಇದಾಗಿದೆ. ಮತ್ತು ರಾಜ್ಯದಲ್ಲಿ ಸಂಘಟನೆ ಯಾವ ರೀತಿ ಮಾಡಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಸರ್ಕಾರಗಳು ಈ ವಿಶ್ವಕರ್ಮ ಸಮಾಜವನ್ನು ಎಷ್ಟು ಕಡೆಗಣಿಸಿ ಈ ಸಮಾಜಕ್ಕೆ ಯಾವುದೇ ರೀತಿಯ ಸವಲತ್ತುಗಳಿಂದ ವಂಚಿತರನ್ನಾಗಿ ಮಾಡಿ, ನಮಗೆ ನಿಗಮ ಇದ್ದರೂ ಆ ನಿಗಮದಲ್ಲಿ ಹಣ ಇರಲಾರ್ದಂಗೆ ಮಾಡಿ, ಯಾವುದೇ ಸವಲತ್ತುಗಳಿಂದ ವಂಚಿತರಾಗಿರ್ತಕ್ಕಂಥ ನಮಗೆ, ಆಮೇಲೆ ರಾಜಕೀಯವಾಗಿ ನಮಗೆ ಯಾವುದೂ ಕೂಡ ಇದುವರೆಗೂ ನಮ್ಮವರು ಒಬ್ಬರಿಬ್ಬರು ಕೂಡ MLAಗಳಾಗಿಲ್ಲ, ಮಂತ್ರಿಗಳಾಗಿಲ್ಲ. ಆ ನಿಟ್ಟಿನೊಳಗೆ ಎಲ್ಲ ಪಕ್ಷದವರು ನಮ್ಮನ್ನು ಮನೆಗಳಿಗೆ ಬಂದು ಭೇಟಿ ಮಾಡ್ತಾರೆ. ಅಲ್ಲಿ ಏನು ಮಾತುಕತೆ ಆಗ್ತದೋ ಬೇರೆ, ಅದಾದಮೇಲೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಂತರದಲ್ಲಿ ಮತ್ತೆ ಕಡೆಗಣಿಸುವುದು. ಸಮಾಜ ಪಂಚಕಸುಬುಗಳ ಮೂಲಕ ನಾವು ಎಲ್ಲರಿಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಕೆಲಸಗಳಿಂದ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಅತ್ಯಂತ ಕಡೆಗಣಿಸುವುದಾಗ್ಯದ. ಈ ಸಮಾಜವನ್ನು ಯಾವುದೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರ್ದಂಗೆ ಸಾಮಾಜಿಕವಾಗಿ ನಾವು ಧಾರ್ಮಿಕವಾಗಿಯೂ ಕೂಡ ಹಿಂದುಳಿದಿದ್ದೀವಿ. ದೇವಸ್ಥಾನಗಳನ್ನು, ಗುಡಿಗುಂಡಾರಗಳನ್ನು ಕಟ್ಟುವುದಾಯಿತು. ಆದರೆ ಆ ಗುಡಿ ಗುಂಡಾರಗಳಲ್ಲಿ ಇವತ್ತು ನಾವು ಸ್ವಾಮೀಜಿಗಳಾಗಿರ್ತಕ್ಕಂಥವ್ರದ್ದು ದರ್ಶನಕ್ಕೆ ಹೋಗ್ಬೇಕಾದ್ರೂ ಪಾಳಿಲಿ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ. ಅಂದ್ರೇನು, ನಾವು ಆ ಗುಡಿ ಗುಂಡಾರಗಳ ಪದಾಧಿಕಾರಿಗಳಲ್ಲಿ ನಾವು ಆಗಬೇಕಾಗಿರ್ತಕ್ಕಂಥವ್ರು. ಧಾರ್ಮಿಕವಾಗಿ ಹಿಂದುಳಿದಿದ್ದೀವಿ, ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ, ಆರ್ಥಿಕವಾಗಿ ಹಿಂದುಳಿದಿದ್ದೀವಿ. ಸಂಘಟನೆ ಹೆಚ್ಚಿನ ಕೆಲಸ ಕೊಡಬೇಕಂತ ರಾಜ್ಯಾಧ್ಯಕ್ಷರಿಗೆ ಕರೆಸಿ ನಮ್ಮ ಸಮಾಜದ ಮತ್ತು ರಾಜಕೀಯ ಸ್ಥಾನಮಾನ ಬಗ್ಗೆ ಯಾವ ದಿವಸದ BJP ರಾಜೀನಾಮೆ ಮಾಡಿ ಕಾಂಗ್ರೆಸ್ ಹೋಗ್ಯಾರ. ಕಾಂಗ್ರೆಸ್ ಇನ್ನಾವುದು ಅವ್ರಿಗೇನು ಸವಲತ್ತು ಕೊಟ್ಟಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮೆಲ್ಲ ಸಮಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಮಾತನ್ನ ಹೇಳಬೇಕಾದ್ರೆ ಧರ್ಮ ಸಭೆ ಕೂಡ ಹೌದು, ಒಂದು ಸಮಾವೇಶ ಕೂಡ ಹೌದು. ಶಕ್ತಿ ಪ್ರದರ್ಶನ ಇದ್ದಾಗ ಸಮಾಜ MLC ಆಗ್ಬೇಕ್ರಿ ಈಗ ಅದಕ್ಕೆಲ್ಲ ಗೊತ್ತಲ್ಲ. ಏನು ಕೊಟ್ಟರೆ ವಿಷಯದ BJP ಬಿಟ್ಟು ರಾಜೀನಾಮೆ ಕಾಂಗ್ರೆಸ್ ಏನು ಕೊಟ್ಟರೆ? ಯಾಕಂದ್ರೆ ಸಮಾಜದ ಪೈಲೆ ಅವರು BJP ಕರೆಸಿ, ಪೈಲೆ ಕಾಂಗ್ರೆಸ್ ಇದ್ದು ಕೊಟ್ಟು ಅವ್ರು ಕರೆಸಿ ಅವ್ರು MLC ಮಾಡಿದ್ರು. ಇವ್ರಿಗೆ ರಾಜೀನಾಮೆ ಕೊಡಿಸಿ ಮತ್ತೆ ಏನು ತೊಗೊಂಡ್ರು. ಈಗ 2.5 ವರ್ಷ ಎಲ್ಕತ್ತು. ಅದರ ಬಗ್ಗೆ ಚಿಂತನೆ ಮಂಥನ ಸಭೆಯಲ್ಲಿ ನಮ್ಮ ಗುರುಗಳ ಆದೇಶ ಮೇರೆಗೆ ನಡೆಯಿತು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಿಂದಗಿ ಮುರುಜಾದೀಶ್ವರ ಮಠದ ರಾಮಚಂದ್ರ ಮಹಾಸ್ವಾಮಿಗಳು, ಸುಲೇಪೇಟದ ವಿಶ್ವಕರ್ಮ ಏಕದಂತ ಮಠದ ಶ್ರೀ ದುಡ್ಡೇಂದ್ರ ಮಹಾಸ್ವಾಮಿಗಳು, ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು, ವಿಶ್ವಕರ್ಮ ಹೋರಾಟ ಸಮಿತಿ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್, ಅಶೋಕ ಪೋದ್ದಾರ್, ಕಮಲಾಕರ್ ವಿಶ್ವಕರ್ಮ ಅಣ್ಕಲ್, ಶಿವಾನಂದ ವಿಶ್ವಕರ್ಮ ಕಲ್ಲೂರ್, ಭೀಮಾಶಂಕರ್ ಬಡಿಗೇರ್ ಹಲ್ಲೂರ್, ರಾಮಚಂದ್ರ ವಿಶ್ವಕರ್ಮ, ಕಾಳಿದಾಸ್ ವಿಶ್ವಕರ್ಮ ಶ್ರೀಶೈಲ್ ಸೇರಿದಂತೆ ಸಮಾಜದ ಹಲವಾರು ಬಂಧುಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.